ನಮಸ್ಕಾರ ಸ್ನೇಹಿತರೆ. ತುಂಬ ದಿನ ಆದಮೇಲೆ ಒಂದು ಅವೇರ್ನೆಸ್ ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ ಗಿನಿಪಿಗ್ ಬಗ್ಗೆ. ಇದು ಏನೋ ಇವನು ಬೆಳೆಯೋಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಥವಾ ಬೇರೆಯವ್ರಿಗೇನೋ ನೆಗೆಟಿವ್ ಹೇಳಕ್ಕೆ ಮಾಡ್ತಾ ಇರ್ಬೋದು ಅಂತ ಅನಿಸ್ಬೋದು. ಕೆಲವೊಂದು ರೈತರು ಇದರಿಂದ ಮೋಸ ಹೋಗಿರೋದು ನಿಮಗೆ ಗಮನಕ್ಕೆ ಬರುತ್ತೆ ಈ ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ ಮೇಲೆ. ಏನಪ್ಪ ಅಂತಂದರೆ, ಕೆಲವೊಂದು ಮಧ್ಯವರ್ತಿಗಳಿದ್ದಾರೆ ಈ ಹಾಸನ ಸೈಡು ಮತ್ತು ಕೆಲವೊಂದು ಬೇರೆ ಕಡೆ ಸೈಡಲ್ಲಿ. ಅವ್ರು ಏನು ಮಾಡ್ತಾಯಿದ್ದಾರೆ, ಒಳ್ಳೊಳಗೆ ರೈತರುಗಳಿಗೆ ಒಂದು ಅಪ್ರೋಚ್ ಮಾಡೋದು, ಇದರಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಿಡಿಯೋನೂ ಮಾಡಿ ಕೆಲವೊಬ್ರು ಬಿಟ್ಟಿದ್ದಾರೆ. ಆ ವಿಡಿಯೋ ಮಾಡಿದ ಆಸೆಗೋಸ್ಕರ ಅವ್ರು ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವರು ಇದರಲ್ಲಿ ಒಳ್ಳೆ ದುಡ್ಡು ಮಾಡ್ತೀರಾ ಅಂತ ಅಂದ್ಬಿಟ್ಟು 3 ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ 750 ರೂಪಾಯಿಂದ 1300 ರೂಪಾಯಿ ಗಂಟ ಮರಿ ಕೊಡ್ತಾಯಿದ್ದಾರೆ. ಮರಿ ಕೊಟ್ಟಾದ್ಮೇಲೆ ಅದು ಮೇಂಟೆನೆನ್ಸ್ ಹಿಂಗೆ ಮಾಡಬೇಕು ಅಂತ ಹೇಳೋ ಟೈಮಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಇವ್ರು ದುಡ್ಡು ಮಾಡ್ಕೊಂಬಿಡ್ತಾರೆ. ರೈತರನ್ನ ಶೆಡ್ ಕ್ಲೋಸ್ ಮಾಡೋದಾರ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೊಂದು ಮೆಡಿಷನ್ ಯೂಸ್ ಮಾಡ್ತಾಯಿದ್ದಾರೆ. ಅದು ಯಾವುದಪ್ಪ ಮೆಡಿಷನ್ ಅಂತಂದರೆ, ಇದು ಐವರ್ಮೆಕ್ಟಿನ್ ಓರಲ್ ಸೊಲ್ಯೂಷನ್ ಅಂತ. ಇದು ಆರೋಗ್ಯಕ್ಕೆ ಬೇಕಾಗಿರೋಂಥ ಒಂದು ಮೆಡಿಷನ್ ಆಗಿದ್ರೂ, ಓರಲ್ ಮೆಡಿಷನ್ ಆಗಿದ್ರೂ ಇದನ್ನು ಆ ಅನಿಮಲ್ ಡೆತ್ ಆಗೋಕ್ಕೋಸ್ಕರ ಯೂಸ್ ಮಾಡೋ ಥರ ಪ್ಲ್ಯಾನ್ ಮಾಡ್ತಾರೆ. ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದರೆ, ಒಂದು 100 ಮರಿ ಇರುತ್ತೆ ಅಂತಂದರೆ ಆ 100 ಮರಿಗೆ ಅವರೇಜ್ ಬಂದು ಒಂದು 10 ml ಇಂದ 15 ml ಹಾಕ್ಬೋದು ಅವರೇಜು. ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಬೆಟರ್ ದೆನ್ನು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಮಾರ್ಟಾಲಿಟಿ ಬರುತ್ತೆ. ಏನು ಮಾಡ್ತಾರೆ ಈ ರೈತರುಗಳಿಗೆ ಮೋಸ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ, ನೀವು 30 ml ಹಾಕಿ 35 ml ಹಾಕಿ ಅದು 3 ದಿನ ಕಂಟಿನ್ಯೂಸ್ ಆಗಿ ಹಾಕಿ ಅಂತಾರೆ. ಆವಾಗ ರೈತರು ಆಸೆ ಬಿದ್ದು ಏನು ಮಾಡ್ತಾರೆ, 3 ದಿನ ಹಾಕ್ತಾರೆ 30 ml ಹಾಕಿದ ಮೇಲೆ ಏನಾಗುತ್ತೆ, ಅದ್ರ ಒಳಗಡೆ ಇರೋ ಪಾರ್ಟ್ಸ್ಗಳೆಲ್ಲ ಸಾಯ್ತಾ ಬರ್ತದೆ. ಅನಿಮಲ್ ಒಳಗಡೆ ಇರೋ ಪಾರ್ಟ್ಸ್ಗಳೆಲ್ಲ ಸಾಯ್ತಾ ಬರುತ್ತೆ. ಯಾಕೆಂದರೆ ಇದು ಓವರ್ ಡೋಸ್ ಆಗಿರುತ್ತೆ. ಓವರ್ ಡೋಸ್ ಆದಮೇಲೆ ಏನಾಗುತ್ತೆ, 2 ದಿನ 3 ದಿನ 4 ದಿನ ಆದಮೇಲೆ ಡೆತ್ ಮಾರ್ಟಾಲಿಟಿ ಬರುತ್ತೆ, ಸಾಯ್ತಾ ಹೋಗುತ್ತೆ. ಈಗ ಒಂದು 100 ಮರಿ ಬಂಡವಾಳ ಹಾಕಿರ್ತಾನೆ ಅಂತ ಅಂದ್ಕೊಳ್ಳಿ, ಒಂದು ಅವರೇಜ್ 75ರಿಂದ 1,30,000 ರೂಪಾಯಿ ಗಂಟ ಹಾಕಿರ್ತಾನೆ 100 ಮರಿಗೆ. ಅದು ಒಂದು ವಾರದೊಳಗೆ ನಿಮಗೆ ಆಲ್ಮೋಸ್ಟು ಒಂದು 7-8 ಮರಿಯಿಂದ ಸಾಯ್ತಾ ಸ್ಟಾರ್ಟ್ ಆದರೆ ದಿನ ಬಿಟ್ಟು ಹೋಗ್ತಾನೇ ಇರುತ್ತೆ. ಆವಾಗ ಅವನು ರೈತ ಏನು ಮಾಡ್ತಾನೆ, ಅವನೇನಾದ್ರೂ ಕೇಳಿದರೆ ಈ 7-8 ಸ್ಟಾರ್ಟ್ ಆದರೆ ಸಾಯೋಕ್ಕೆ ಅದು ಒಂದು ವಾರ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಒಂದು ವಾರ ಅಂತಂದರೆ ಆಲ್ಮೋಸ್ಟು ಈಗ 100 ಅನಿಮಲಲ್ಲಿ ಒಂದು 30ರಿಂದ 40 ಅಥವಾ 50 ಅನಿಮಲ್ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ, ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ. ಆಮೇಲೆ ಅದು ಹೋದಾಗ ಏನು ಮಾಡ್ತಾನೆ ಅವನು ಮಧ್ಯವರ್ತಿನ ರೈತ, ಏನಪ್ಪ ಈ ಥರ ಮಾರ್ಟಾಲಿಟಿ ಬರ್ತಾಯಿದೆ, ಏನಪ್ಪ ಅಂದರೆ, ಇಲ್ಲ ಸರ್ ನೀವೇನೋ ಫುಡ್ ಏನೋ ಬೇರೆ ಹಾಕ್ಬಿಟ್ಟಿದ್ದೀರಾ, ನೀವೇನೋ ಇದು ಮಾಡಿಬಿಟ್ಟಿದ್ದೀರಾ, ಅದಕ್ಕೋಸ್ಕರ ಹಿಂಗೆ ಸಾಯ್ತಾ ಇದೆ ಅನಿಸುತ್ತೆ ಸರ್, ಇವಾಗ ನೀವು ಲಿವರ್ ಟಾನಿಕ್ ಹಾಕ್ಬಿಡಿ ಅಂತ ಹೇಳ್ತಾನೆ. ಲಿವರ್ ಟಾನಿಕ್ ಹಾಕಿದ್ರು ಇನ್ನೇನಲ್ಲಿ ಅದು ಆಲ್ರೆಡಿ ಡೆತ್ ಆಗಿರುತ್ತೆ ಒಳಗಡೆ ಎಲ್ಲವುದು ಪಾರ್ಟ್ಸ್ಗಳು, ಇನ್ನು ಎಲ್ಲಿ ಅದು ಸರ್ವೈವ್ ಆಗುತ್ತೆ, ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತಾನೆ ರೈತ, ಬೇಡಪ್ಪ ನನ್ನ ಕೈಲಿ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಶೆಡ್ನ ಕ್ಲೋಸ್ ಮಾಡ್ತಾನೆ. ಉಳ್ಕೊಂಡ್ರೆ ಮರಿನ ವಾಪಸ್ ತೊಗೊಳಪ್ಪ ಅಂದರೆ 250 ರೂಪಾಯಿ 300 ರೂಪಾಯಿಗೆ ಅದೇ ದಳ್ಳಳ್ಳಿ ವಾಪಸ್ ತೊಗೊಂಡು ಆ ಮರಿಗಳನ್ನೇ ಮತ್ತೆ ಇನ್ನೊಬ್ಬ ರೈತನಿಗೆ ತೊಗೊಂಡೋಗಿ ಹೆಂಟಾಕ್ತಾನೆ. ಇದೇ ಥರ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೊರತು ಮಧ್ಯವರ್ತಿಗಳು ಪಾಪ ರೈತರನ್ನ ಯಾರನ್ನೂ ಕರೆಕ್ಟಾಗಿ ಗೈಡ್ ಮಾಡಿ ಸಾಲ್ವ್ ಮಾಡ್ತಾಯಿಲ್ಲ. ಇದು ಯಥೇಚ್ಛವಾಗಿ ಈಗ ತುಂಬ ಅತಿಯಾಗಿದೆ. ಮತ್ತು ಇವತ್ತಿನ ರೇಟ್ ಎಷ್ಟಾಗಿದೆ ಗೊತ್ತಾ ಅನಿಮಲ್ದು? ಒಂದು ಕಾಲದಲ್ಲಿ ಇದು 550ರಿಂದ 600 ರೂಪಾಯಿಗೆ ಹೋಗ್ತಾ ಇದ್ದಂಥ ಅನಿಮಲ್ನ ಇವತ್ತು 250ರಿಂದ 280 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ ಅಂತಂದರೆ ಮಧ್ಯವರ್ತಿಗಳು. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಈ ಗಿನಿಪಿಗ್ ಮಾಡೋಕ್ಕಿಂತ ಮುಂಚೆ ರೈತರುಗಳು ಕರೆಕ್ಟಾಗಿ ಪ್ರಾಪರ್ ನಾಲೆಡ್ಜ್ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕು ಏನು ಬೇಡ ಅನ್ನೋ ತಿಳ್ಕೊಂಡು ಮಾಡಿ. ಇಲ್ಲಾಂದರೆ ದಯವಿಟ್ಟು ಮಧ್ಯವರ್ತಿಗಳ ದಳ್ಳಾಳಿಯ ಅತಿ ಆಸೆ, ದುಡ್ಡಿನ ಆಸೆಗೋಸ್ಕರ ನೀವು ಹಾಳಾಗಬೇಡಿ ಅಂತ ಒಂದು ನನ್ನ ಮನವಿ ಅಷ್ಟೇ. ಇದ್ರ ಮೇಲೆ ನಿಮ್ಮಿಷ್ಟ, ನೀವೇನಾರ ಮಾಡ್ಕೋಬೋದು. ಸಾಕಿ ಮಧ್ಯವರ್ತಿಗಳನ್ನ ಉದ್ಧಾರ ಮಾಡಿ, ನೀವು ಹಾಳಾದ್ರೂ ಪರವಾಗಿಲ್ಲ, ದೇವರು ಒಳ್ಳೇದು ಮಾಡಿ.